ಸಪೋರ್ಟು. ಇನ್ನೇನು ಮಾಡೋಕೆ ಹೋಗ್ಬೇಡ್ರಿ ಸಪೋರ್ಟ್ ಅಂದರೆ. ನಾನು ಫೋನ್ಪೇ ನಂಬರ್ ಕೊಡೋದು ದುಡ್ಡುಗಳೆಲ್ಲ ಹಾಕಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಗೊಬ್ಬರ ಎಲ್ಲ ತಿಂತೈತೆ. ಒಂದು ಲೋಡ್ ಬಂದು 8,000. ನಿಮ್ಮ ಅಪ್ಪನ ಮನೆಗೆ ಗಂಟ ಹೋಗ್ಬೇಕು. ಅದು ಯಾ ನನ್ನ ಮಗನ ಕಣ್ಣು ಬಿತ್ತೋ ಆ ದೇವ್ರಿಗೆ ಗೊತ್ತು. ಸುತ್ತೂರು ಹೊಡಿತದೆ. ನಮ್ಮೂರ್ಕಿಲ್ಲ. ನಮ್ಮೂರ್ಗೆ ಅದೇನು ಕೇಳ್ಗಾಲ ಬಂತು ಏನೋ ಒಂದು ಗೊತ್ತಿಲ್ಲ. ಇವತ್ತು ನಮ್ಮೂರಲ್ಲಿ ಕರೆಂಟ್ ಇಲ್ಲ ಕಣ್ರಿ. ಹಾಗಾಗಿ ಹೆಂಗಸ್ರೆಲ್ಲ ಚೆನ್ನಾಗಿ ಬೈಕೊಂಡಿರ್ತಾರೆ. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ RJ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಹೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಸಮಯ ಬಂದು ಆಗಿದೆ. ಎಷ್ಟಮ್ಮ ಟೈಮಾ? ಹೋಗಿ ನೀನು ಕೇಳ್ತೀನಿ, ನನಗೆ ಬುದ್ಧಿ ಇಲ್ಲ. ಓಕೆ, ಈಗ ಸಮಯ ಬಂದು 9 ಗಂಟೆ ಆಗಿದೆ. ನಮ್ಮ ಮೊಬೈಲಲ್ಲೇ ನೋಡಿ ಹೇಳ್ತಾ ಇದ್ದೀನಿ ಟೈಮಿಂಗ್ಸ್. ಏನಂದರೆ ತೋಟಕ್ಕೆಲ್ಲ ಬೇಗನೆ ಬಂದರೆ ಆಲ್ಮೋಸ್ಟ್ ಒಂದು 6:30 ಆಗಿತ್ತೇನಮ್ಮ? 6:30 ಎಲ್ಲ ಆಗಿತ್ತು. ಆದರೆ ವ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಗ್ತೀನಿ, ಪ್ರತಿಯೊಂದು ಕೂಡ ಸ್ಮಾಲ್ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀರಾ. ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದರೆ ಏನು, ನೀವು ಮಾಡೋ ಒಂದು ಲೈಕು ಅದೇ ನಮಗೆ ಸಪೋರ್ಟು. ಇನ್ನೇನು ಮಾಡೋಕೆ ಹೋಗ್ಬೇಡ್ರಿ ಸಪೋರ್ಟ್ ಅಂದರೆ. ನಾನು ಫೋನ್ಪೇ ನಂಬರ್ ಕೊಡೋದು ದುಡ್ಡುಗಳೆಲ್ಲ ಹಾಕಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಆ ಥರ ನಾನು ಆಸೆನೂ ಪಡೋದಿಲ್ಲ. ಯಾಕಂತ ಹೇಳಿದ್ರೆ ಕಷ್ಟ ಬಿದ್ದು ದುಡಿಯೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಕತೆ ಪುರಾಣ ಎಲ್ಲ ಬೇಕಾಗಿಲ್ಲ ಅಲ್ವಾ? ಜಾಸ್ತಿ ಓವರಾಗಿ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ನೋಡ್ತಾ ಇರೋರಲ್ಲ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ಸದ್ಯಕ್ಕೆ ಏನಪ್ಪ ಮಾಡ್ತಾ ಇದ್ದೀವಿ ಅಂದರೆ, ನಾನು ಮತ್ತು ನಮ್ಮಮ್ಮ ಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ವ್ಲಾಗ್ನ ಹೇಗಿರುತ್ತೆ ಸಂಜೆವರೆಗೂ ನಮ್ಮ ರೊಟ್ಟಿನ ನೋಡೇ ಬಿಡೋಣ. ಅದಕ್ಕಿಂತ ಮುಂಚೆ ಇದು ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನಡ್ಸ್ಕೊಂಡ್ಬಿಡುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಓಕೆ, ಹೀಗೆ ಹೇಳ್ತಾ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ. ಈಗ ಸಮಯ ಆಗಿದೆ 11 ಗಂಟೆ ಕಣ್ರಿ. ಈಗ ಊಟ ಎತ್ಕೊಬರೋಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ಮನೆ ಕಡೆ ಇನ್ನೂ ನಾಷ್ಟ ಕೂಡ ತಿಂದಿಲ್ಲ ನಾವು. ಇನ್ನು ಮನೆಗೆ ಹೋಗಿ ಊಟ ಎತ್ಕೊಂಬಂದು ಊಟ ತಿನ್ಬಿಟ್ಟು ಮತ್ತೆ ಕೆಲಸನ ಶುರು ಮಾಡಬೇಕು. 11 ಗಂಟೆ ಆಗಿದೆ. ಕೆಲಸ ಮಾಡ್ಕೊಂಡಿದ್ದು ಕೆಲಸ ಆಗಲಿ ಅಂತ ಕೆಲಸ ಮಾಡ್ಕೊಂಡಿದ್ದು. ಆದರೆ ಈ ಕಡೆ ನೋಡ್ರಿ ಆ ಹೊಟ್ಟೆ ಶಾನೆ ಹಸಿತೈತೆ. ಇಷ್ಟೆಲ್ಲ ಕಷ್ಟ ಬೀಳೋದು ಏನಕ್ಕೆ ಹೊಟ್ಟೆಗೆ. ಆದರೆ ಏನು ಮಾಡ್ತೀರಾ, ನಮ್ಮ ರೈತರ ಕೆಲಸನೇ ಅಷ್ಟು. ಫಸ್ಟ್ ಕೆಲಸ ಅಂತ ನೋಡ್ತೀವಿ, ಹೊಟ್ಟೆ ತಾಳ ಹೊಡಿತದೆ. ಹಾಗಾಗಿ ಊಟ ಎತ್ಕೊಬರೋಕೆ ಹೋಗ್ತಾ ಇದ್ದೀನಿ. ಊಟ ಎತ್ಕೊಂಬಂದು ಏನು ಮಾಡಿದ್ದಾರೆ ನೋಡೋಣ. ನಮ್ಮ ಮನೇಲಿ ಇವತ್ತು ಊಟ ತಿನ್ಬಿಟ್ಟು ಮತ್ತೆ ಕೆಲಸ ಕಂಟಿನ್ಯೂ ಮಾಡಬೇಕು ಕಣ್ರಿ. ಈಗ ಸಮಯ ಆಗಿದೆ 11:30 ಕಣ್ರಿ. ಮನೆಯಿಂದ ಊಟ ಎತ್ಕೊಬಂದೆ. ಇವಾಗ ನಾನು ಮತ್ತು ನಮ್ಮಮ್ಮ ಇಬ್ಬರು ಕೂಡ ಊಟ ಮಾಡೋಕ್ಕೆ ಕೂತ್ಕೊಂಡಿದ್ದೀವಿ. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ, ನೀವೇ ನೋಡಿ, ನಾನಂತೂ ಹೇಳಲ್ಲ, ನೀವೇ ನೋಡಿ. ಇವತ್ತು ನಮ್ಮ ಮನೆಯಲ್ಲಿ ಬಂದು ಪೂರಿನೂ ಮತ್ತು ರಸ ಕಣ್ರಿ. ಏನಪ್ಪ ಪೂರಿನೂ ರಸ ಇವ್ರ ಮನೆಯಲ್ಲಿ ಅಂದ್ಕೊಂಡಿದ್ದೀರಾ? ಏನಂದರೆ ಇವತ್ತು ನಮ್ಮೂರಲ್ಲಿ ಕರೆಂಟ್ ಇಲ್ಲ ಕಣ್ರಿ. ಹಾಗಾಗಿ ಹೆಂಗಸ್ರೆಲ್ಲ ಚೆನ್ನಾಗಿ ಬೈಕೊಂಡಿರ್ತಾರೆ. ಸಾರು ಮಾಡಬೇಕು ಅಂದ್ಕೊಂಡಿದ್ದವರು ರಸ ಮಾಡವ್ರೆ. ಯಾಕಂದರೆ ಇದಕ್ಕೆ ಯಾವುದೇ ರೀತಿಯ ಕರೆಂಟ್ ಬೇಕಾಗಿಲ್ಲ ಮಸಾಲೆ ರುಬ್ಬಕ್ಕೆ. ಹಾಗಾಗಿ ಯಾವುದೋ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾ ಇದ್ದೀವಿ ಇವತ್ತು. ಪ್ರೇಮಕ್ನವ್ರೆ ಹೇಗಿದೆ? ಈ ಕಡೆ ನಾವು ಊಟ ಮಾಡಿದಾದ್ಮೇಲೆ ನಾಯಿಗಳಿಗೆಲ್ಲ ಊಟ ಹಾಕ್ಬಿಟ್ಟು ಇವಾಗ ನಾವು ಕೂಡ ಊಟ ಮಾಡಿಬಿಟ್ಟು ಊಟ ತಿನ್ನೆಲ್ಲ ಮುಗಿಸೋಸಕ್ನೆ ಆಲ್ಮೋಸ್ಟ್ 11:30 ಊಟ ಕೂತ್ಕೊಂಡಿದ್ದು. 12 ಗಂಟೆ ಹಾಗೆ ಹೋಯ್ತು. ಈ ಕಡೆ ನಮ್ಮಮ್ಮ ಕೂತ್ಕೊಂಡು ಎಲ್ಲಡಿಕೆ ಹಾಕಂತವ್ರೆ. ಬಾಮ್ಮ ತಾಯ ಬಾ, ಹಿಂಗೆ ಕುತ್ಕೊಂಡ್ರೆ ಮರ್ಕೆಗಡೆ ಚೆನ್ನಾಗಿ ನುಂಗ್ಬಿಟ್ಟು ಈ ಥರ ಮರ್ಕೆಗಡೆ ಕುತ್ಕೊಂಡ್ಬಿಟ್ರಿ ನಿನ್ಕೆ ಅಲ್ಲ, ನನಗೂ ಹೋಗಕ್ಕೆ ಮನಸ್ಸಿಲ್ಲ ಕೆಲಸ ಮಾಡೋಕೆ. ಯಾಕನ್ನೋದು ಗೊತ್ತಿಲ್ಲ. ಹೊಟ್ಟೆ ತುಂಬ ಊಟ ಬಿದ್ದಿರ್ತದೆ, ಚೆನ್ನಾಗಿ ರುಚಿಯಾಗಿ ತಿನ್ಬಿಡೋದು. ಈ ಥರ ಮರ್ಕೆಗಡೆ ನಿಂತ್ಕೊಂಡ್ರೆ ನಿದ್ದೆ ಬರ್ತದೆ. ಏನು ಮಾಡೋದು? ಆದ್ರೆ ನಮ್ಮ ಕೆಲಸ ಬಿಡೋಕತ್ತೈತಾ? ಬಿಡೋಕ್ಕಾಗಲ್ಲ. ಮಾವು ಬಾ ಅಲ್ಲೋಡ, ಮಾವು ಎತ್ವಾ. ಓಕೆ, ಇವಾಗ ನಾವು ಮತ್ತೆ ಕಾಯಿ ಬಿಡ್ಸಕ್ಕೆ ಹೋಗ್ತಾ ಇದ್ದೀವಿ. ಕಾಯಿ ಬಿಡಿಸ್ಬಿಟ್ಟು ಇನ್ನೇನು 12 ಗಂಟೆ ಆಗೇ ಹೋಯ್ತು. ಇನ್ನು ನಾವು ಇನ್ನೂ ಸ್ವಲ್ಪ ಕಾಯಿ ಬಿಡಿಸ್ಬೇಕು. ಅದನ್ನೆಲ್ಲ ಬಿಡಿಸಿ ಟಾಪ್ ಹೊಲ್ದು ಮಾರ್ಕ್ ಹಾಕಿ ಅದನ್ನ ಎತ್ಕೊಂಡಾಗ ಹಾಕೋಸಕ್ಕೆ ಕರೆಕ್ಟಾಗಿ 1 ಗಂಟೆ. ಈ ಕಡೆ ನಾವು ಮಾಡೋಕ್ಕೂ ಈ ಕಡೆ ಗಾಡಿ ಬರೋಕ್ಕೂ 2 ಟೈಮಿಂಗ್ ಸೇರೋಗುತ್ತೆ. ಈ ಕಡೆ ನೋಡಿದ್ರೆ ಊರಿ ಬಿಸಿಲು ಹೋಯ್ತು. ಮೋಡ ಇಲ್ಲ, ಏನಿಲ್ಲ. ಹೋಗ್ರಿ, ಏನು ಗಮ್ಮ ಹೊಡಿತದೆ ಅಂತೀಯ. ಆದರೆ ಮಳೆನೇ ಬರೋದು. ಅದು ಯಾ ನನ್ನ ಮಗನ ಕಣ್ಣು ಬಿತ್ತೋ ಆ ದೇವ್ರಿಗೆ ಗೊತ್ತು. ಸುತ್ತೂರು ಹೊಡಿತದೆ. ನಮ್ಮೂರ್ಕಿಲ್ಲ. ನಮ್ಮೂರ್ಗೆ ಅದೇನು ಕೇಳ್ಗಾಲ ಬಂತು ಏನೋ ಒಂದು ಗೊತ್ತಿಲ್ಲ. ಓಕೆ, ಯಾವಾಗ ಬರ್ತೈತೆ ಬರಲಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ಕೈಯಾಗತ್ತಾ? ಮೋಡಗಳು ಎಳ್ಕೊಂಡು ಇಲ್ಲೇ ನನ್ನ ತಲೆ ಮೇಲೇ ಬಿಳ್ಸಕ್ಕೆ ಮೇಲೆ ನಮ್ಮ ಕೈಯಾಗತ್ತೈತಾ? ನಮ್ಮ ತಾಯೇನೇ ಆಗಲ್ಲ. ಓಕೆ, ಇವತ್ತೇನೋ ಒಂಥರ ಐತೆ ವಾತಾವರಣ. ನೋಡೋಣ ಏನಾಗ್ತೈತಾ ಏನೋ ಗೊತ್ತಿಲ್ಲ. ತುಂಬ ದಿನ ಆದಮೇಲೆ ನಮ್ಮೂರ ಮೇಲೆ ಹೆಲಿಕಾಪ್ಟರ್ ಹೋಗ್ತಾ ಐತಿ ಇವತ್ತು. ಎಲ್ಕೋತದೋ ಗೊತ್ತಿಲ್ಲ. ಲೈಫಲ್ಲಿ ನಂಗೊಂದು ಆಸೆ ಐತೆ ಕಣ್ರಿ, ಹೆಲಿಕಾಪ್ಟ್ರಲ್ಲಿ ಹೋಗ್ಬೇಕು ಅಂತ. ಆ ಆಸೆ ಯಾವಾಗ ಈಡೇರ್ತೈತೆ ನಮ್ಗಂತೂ ಗೊತ್ತಿಲ್ಲ.
ಎಷ್ಟು ಚಲಿದ್ವಿ ಸುಮ್ಮನೆ ಯಾಕೆ ತಕ್ಕಮ್ಮ ಇನ್ನೊಂದೇ ಇರೋದು ಒಂದೇ ಒಂದೇನಾ ಹ್ಞೂ ಒಂದು ಗಂಟೆ ಹತ್ತ ಬಂದೈತೆ ಇನ್ನೆಷ್ಟು ಅನ್ಕೊಂಡೆ 11 ಗಂಟೆ 11 ಗಂಟೆ ಅನ್ಕೊಂಡಿದ್ವಿ ನೀರು ಕಾಯ್ಸಿ ಹೋಗಷ್ಟಕ್ಕ ನೀನ ಹೋಗ್ಬಿಡ್ಸು ಬರದ್ರ ಹ್ಞೂ ಈಗ ಸಂಜೆ ಕಾಯಿ ಕುಳಿತ್ಕೊಂಡಿದ್ರಿ ಈಗ ಮನೆಗೆ ಹೋಗೋ ಟೈಮಲ್ಲಿ ನಮ್ಮಮ್ಮ ಮನೆಗೆ ಪುದೀನ ಇಲ್ಲ ಅಂತ ಪುದೀನ ಬೇರೆ ಕಿತ್ಕೊಂತವ್ರೆ ನೋಡ್ರಿ ಎಲ್ಲ ಬೈಲಾಗ ಉಣಿದ್ರೆ ಅಲ್ಲಿ ಇಲ್ಲಿ ಮರ್ಗಗಳಾಗ ಉಣಿದ್ರೆ ನಮ್ಮಮ್ಮ ಬುದ್ಧಿವಂತೆ ಗುಣಿಗಳಲ್ಲೇ ಉಣವ್ರೆ ಏನು ತಲೆ ಐತಮ್ಮ ನಿಂಕ ಪ್ರೇಮಕ್ಕ ಸೂಪರ್ ತಲೆ ನಿಂಕ ಹಾಂ ಗೊಬ್ಬರ ಎಲ್ಲ ತಿಂತೈತೆ ಒಂದು ಲೋಡ್ ಬಂದು 8,000 ನಿಮ್ಮಪ್ಪನ ಮನೆಗೆ ಗಂಟ ಹೋಗ್ಬೇಕು ಈಗ ಸಮಯ ಬಂದು ಸಂಜೆ 6:30 ಆಗಿದೆ ಕಣ್ರಿ ಮತ್ತೆ ಸಂಜೆ ಬಂದು ತೋಟಕ್ಕೆ ಮತ್ತೆ ಕಾಯಿ ಬಿಡಿಸ್ಕೊಂಡಿದ್ರಿ ಅದೇ ಕೆಲಸನೇ ಹಾಗಾಗಿ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ಓಕೆ ನೋಡಿ ಇವಾಗ ಸಂಜೆ ಆಗ್ತಾ ಬಂದಿದೆ ಇನ್ನು ನಾವು ಕೂಡ ಮನೆ ಕಡೆ ಹೊರಡಬೇಕು ಓಕೆ ನೋಡಿದ್ರಲ್ಲ ಇವತ್ತಿನ ಒಂದು ವ್ಲಾಗ್ ಹೇಗಿತ್ತು ಅಂತ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು ಅಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ ನೋಡ್ತಾ ಇರೋರಲ್ಲ ಈ ವಿಡಿಯೋನ ಒಂದೇ ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ಡೈಲಿ ನೀವು ಮಿಸ್ ಮಾಡ್ತೀರ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬೆಲ್ ಐಕನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿರಿ ಹಾಲ್ ಅಂತ ಕೊಟ್ಟರೆ ಸಾಕು ಡೈಲಿ ಮಧ್ಯಾಹ್ನ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತೆಲ್ಲ ನಾನು ನಾಳೆ ನಿಮ್ಮ ಕನ್ನಡ ಸಿಗ್ತೀನಿ